ಸ್ನೇಹಿತರೆ ನಮಸ್ಕಾರ. ನಿಮಗೆ ಯಾವಾಗಲಾದರೂ ಹೀಗೆ ಅನಿಸುತ್ತಾ? ಎಲ್ಲರ ಮಧ್ಯೆ ಇದ್ದರೂ ಒಳಗೆ ಎಂಟಿ ಫೀಲಿಂಗ್, ಯಾರಿಗೂ ಹೇಳೋಕ್ಕಾಗದೇ ಇರೋಂತಹ ಸ್ಟ್ರೆಸ್, ಕಾರಣ ಗೊತ್ತಿಲ್ಲದೆ ಆತಂಕ, ಭಯ, ನಿಲ್ಲದ ಓವರ್ ಥಿಂಕಿಂಗ್. ರಾತ್ರಿ ಬಾಡಿ ಟಯರ್ಡ್ ಆಗಿರುತ್ತದೆ, ಆದರೆ ಮೈಂಡ್ ಮಾತ್ರ ರನ್ ಆಗ್ತಾ ಇರುತ್ತದೆ. ನನ್ನ ಫ್ಯೂಚರ್ ಏನು? ನನ್ನ ಲೈಫ್ ಯಾಕೆ ಹೀಗೆ? ನಾನು ಯಾಕೆ ಹ್ಯಾಪಿ ಇಲ್ಲ? ನಿಜ ಹೇಳಬೇಕಂದ್ರೆ ನಿಮ್ಮ ಮೈಂಡ್ ಈಗ ಟಯರ್ಡ್ ಆಗಿದೆ, ವೀಕ್ ಅಲ್ಲ. ಸೈಕಾಲಜಿ ಹೇಳೋದೇನು ಗೊತ್ತಾ? ನಮ್ಮ ಜೀವನವನ್ನು ಪ್ರಾಬ್ಲಮ್ಸ್ ಡೆಸ್ಟ್ರಾಯ್ ಮಾಡೋದಿಲ್ಲ, ಆ ಪ್ರಾಬ್ಲಮ್ಸ್ ಬಗ್ಗೆ ನಮ್ಮ ಥಿಂಕಿಂಗ್ ಡೆಸ್ಟ್ರಾಯ್ ಮಾಡುತ್ತಿದೆ. ಈ ವಿಡಿಯೋದಲ್ಲಿ ನಿಮ್ಮ ಮೈಂಡ್ ಕಾಮ್ ಆಗೋಕ್ಕೆ ಸಹಾಯ ಮಾಡುವ ಕೆಲವು ಪವರ್ಫುಲ್ ಸೈಕಾಲಜಿಕಲ್ ಟೆಕ್ನಿಕ್ಸ್ ಬಗ್ಗೆ ನೋಡೋಣ. ಈ ಟೆಕ್ನಿಕ್ಸ್ ಸಿಂಪಲ್ ಆಗಿದ್ದರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಲೈಫ್ ಚೇಂಜ್ ಮಾಡಬಹುದು. ಮೈಂಡ್ ಮಿರರ್ ಟೆಕ್ನಿಕ್. ಒಂದು ಸ್ಮಾಲ್ ಸ್ಟೋರಿ. ಒಬ್ಬ ಹುಡುಗಿ ಪ್ರತಿದಿನ ಮಿರರ್ ಮುಂದೆ ನಿಂತು ಒಂದೇ ಮಾತು ಹೇಳುತ್ತಿದ್ದರು: ನಾನು ಎನಫ್ ಅಲ್ಲ. ಸ್ವಲ್ಪ ದಿನದ ನಂತರ ಅವಳ ಕಾನ್ಫಿಡೆನ್ಸ್ ಸಂಪೂರ್ಣ ಡೌನ್ ಆಯಿತು. ಯಾಕಂದರೆ ಬ್ರೈನ್ ಜೋಕ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ರಿಪೀಟ್ ಮಾಡೋ ಮಾತನ್ನೇ ಟ್ರೂತ್ ಅಂತ ಅಕ್ಸೆಪ್ಟ್ ಮಾಡುತ್ತೆ. ಸೈಕಾಲಜಿಯಲ್ಲಿ ಇದನ್ನೇ ಮೈಂಡ್ ಮಿರರ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇಂದಿನಿಂದ ಮಿರರ್ ಮುಂದೆ ನಿಂತು ಹೀಗೆ ಹೇಳಿ: ನಾನು ಕಾಮ್ ಆಗಿದ್ದೀನಿ, ನನ್ನ ಲೈಫ್ ಸ್ಲೋಲಿ ಬೆಟರ್ ಆಗ್ತಿದೆ, ನಾನು ಸ್ಟ್ರಾಂಗ್. ಡೈಲಿ 21 ದಿನ ಇದೇ ರೀತಿ ನೀವು ರಿಪೀಟ್ ಮಾಡಿದರೆ ಮೈಂಡ್ ಸ್ಲೋಲಿ ರೀಪ್ರೋಗ್ರಾಮ್ ಆಗುತ್ತೆ. ಇದರಿಂದ ನಿಮ್ಮ ಮಾನಸಿಕ ಸಮಸ್ಯೆಯಿಂದ ಹೊರಬರುತ್ತೀರಿ. ಎರಡನೇ ಟೆಕ್ನಿಕ್ 5-5-5 ಕಾಮ್ ಟೆಕ್ನಿಕ್ ಅಂತ ಹೇಳ್ತಾರೆ. ಆತಂಕ ಅಥವಾ ಭಯ ಬಂದಾಗ ಮೈಂಡ್ ಫ್ಯೂಚರ್ಗೆ ಹೋಗುತ್ತದೆ. ಆಗ ಈ ಟೆಕ್ನಿಕ್ ಟ್ರೈ ಮಾಡಿ. 5-5-5 ಟೆಕ್ನಿಕ್. ಏನಪ್ಪ ಇದು 5 ಟೆಕ್ನಿಕ್ ಅಂತೀರಾ? 5 ಡೀಪ್ ಬ್ರೀತ್ ತೆಗೆದುಕೊಳ್ಳಿ. ನಿಮ್ಮ ಸುತ್ತಮುತ್ತಲಿನ 5 ಥಿಂಗ್ಸ್ನ ಅಬ್ಸರ್ವ್ ಮಾಡಿ. 5 ಸೆಕೆಂಡ್ಸ್ ಸ್ಲೋಲಿ ರಿಲ್ಯಾಕ್ಸ್ ಮಾಡಿ. ಇದರಿಂದ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತದೆ: ಡೇಂಜರ್ ಇಲ್ಲ, ಯು ಆರ್ ಸೇಫ್ ಅಂತ. ಇದು ಕೌನ್ಸಿಲಿಂಗ್ನಲ್ಲಿ ಯೂಸ್ ಮಾಡುವ ಪವರ್ಫುಲ್ ಕಾಮಿಂಗ್ ಮೆಥಡ್. ನಂಬರ್ 3 ಟೆಕ್ನಿಕ್ ಥಾಟ್ ರಿಪ್ಲೇಸ್ಮೆಂಟ್ ಮೆಥಡ್. ನೆಗೆಟಿವ್ ಥಾಟ್ಸ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡೋದು ಇಂಪಾಸಿಬಲ್, ಆದರೆ ರಿಪ್ಲೇಸ್ ಮಾಡಬಹುದು. ಉದಾಹರಣೆಗೆ, ನನ್ನ ಲೈಫ್ ಫಿನಿಶ್ಡ್ ಅನ್ನೋ ಬದಲು ಇದು ಟೆಂಪ್ರವರಿ ಫೇಸ್ ಅಂತ ಹೇಳಿ. ನಾನು ಫೇಲ್ ಆಗಿದ್ದೇನೆ ಅನ್ನೋದು ಬದಲು ನಾನು ಲರ್ನ್ ಆಗ್ತಾ ಇದ್ದೀನಿ ಅಂತ ಹೇಳಿ. ಸೈಕಾಲಜಿ ಪ್ರಕಾರ ಬ್ರೈನ್ ಯಾವ ಥಾಟ್ಗೆ ಹೆಚ್ಚು ಅಟೆನ್ಷನ್ ಕೊಡುತ್ತದೋ ಅದೇ ಸ್ಟ್ರಾಂಗ್ ಆಗುತ್ತದೆ. ಆದ್ದರಿಂದ ನೆಗೆಟಿವ್ ಥಾಟ್ ಫೈಟ್ ಮಾಡಬೇಡಿ, ರಿಪ್ಲೇಸ್ ಮಾಡಿ. ಟೆಕ್ನಿಕ್ ನಂಬರ್ 4 ಎನರ್ಜಿ ಪ್ರೊಟೆಕ್ಷನ್ ರೂಲ್. ಕೆಲವೊಮ್ಮೆ ಪ್ರಾಬ್ಲಮ್ ನಿಮ್ಮ ಲೈಫ್ನಲ್ಲಿ ಇರೋದೇ ಇಲ್ಲ, ನಿಮ್ಮ ಸರೌಂಡಿಂಗ್ನಲ್ಲಿ ಇರುತ್ತದೆ. ಅದೇನಪ್ಪ ಅಂತಂದರೆ, ಅವ್ರು ಯಾರಪ್ಪ ಅಂದರೆ ಒಂದು ನೆಗೆಟಿವ್ ಪೀಪಲ್, ಇದು ಟಾಕ್ಸಿಕ್ ಟಾಕ್. ಈ ಥರ ನಿಮ್ಮ ಸುತ್ತಮುತ್ತಲ ಪರಿಸರನೇ ನಿಮಗೆ ಅಪಾಯದ ಸ್ಥಿತಿಯಲ್ಲಿ ಇರುತ್ತೆ. ಮತ್ತು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಇವೆಲ್ಲ ನಿಮ್ಮ ಮೆಂಟಲ್ ಎನರ್ಜಿನ ಡ್ರೈನ್ ಮಾಡುತ್ತದೆ. ಆದ್ದರಿಂದ ಕೆಲವರಿಗೆ ನೋ ಹೇಳೋದು ಕಲೀರಿ, ಮಾರ್ನಿಂಗ್ ಫೋನ್ ಅವಾಯ್ಡ್ ಮಾಡಿ, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಸೈಲೆನ್ಸ್ ಪ್ರಾಕ್ಟೀಸ್ ಮಾಡಿ. ಪೀಸ್ ಪ್ರೊಟೆಕ್ಟ್ ಮಾಡೋದು ಸೆಲ್ಫಿಶ್ ಅಲ್ಲ, ಇದು ಸೆಲ್ಫ್ ರೆಸ್ಪೆಕ್ಟ್. 5ನೇ ಟೆಕ್ನಿಕ್ ಸೆಲ್ಫ್ ಹೀಲಿಂಗ್ ಸ್ಟಾರ್ಟ್ಸ್ ಹಿಯರ್. ಈ ಲೈನ್ ಕೇರ್ಫುಲ್ ಆಗಿ ಕೇಳಿ: ನೀವು ವೀಕ್ ಅಲ್ಲ, ನೀವು ಎಮೋಷ್ನಲಿ ಟಯರ್ಡ್ ಆಗಿದ್ದೀರಾ ಅಷ್ಟೇ. ತುಂಬ ದಿನಗಳಿಂದ ಎಲ್ಲ ಪೇನನ್ನು ಅಲೋನ್ ಹ್ಯಾಂಡಲ್ ಮಾಡ್ತಾ ಬಂದಿದ್ದೀರಾ. ಆದರೆ ಹೀಲಿಂಗ್ ಸ್ಟಾರ್ಟ್ ಆಗೋದು ನೀವು ನಿಮ್ಮನ್ನೇ ಅಂಡರ್ಸ್ಟ್ಯಾಂಡ್ ಮಾಡಿದಾಗ. ಸೆಲ್ಫ್ ಲವ್ ಅಂದರೆ ರೆಸ್ಟ್ ತೆಗೆದುಕೊಳ್ಳೋದು, ನಿಮ್ಮ ಫೀಲಿಂಗ್ ಅಕ್ಸೆಪ್ಟ್ ಮಾಡೋದು, ನಿಮ್ಮ ಮೈಂಡಿಗೆ ಪೀಸ್ ಕೊಡೋದು. ಬ್ರೋಕನ್ ಮೈಂಡ್ ಕೂಡ ಹೀಲ್ ಆಗಬಹುದು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹೊರಗಿನ ಜಗತ್ತಲ್ಲಿಲ್ಲ,
ಅದು ನಿಮ್ಮೊಳಗಿದೆ, ನಿಮ್ಮ ಮೈಂಡ್ ಸೆಟ್ನ ಒಳಗೆ ಇದೆ. ಮೈಂಡ್ ಕಾಮ್ ಆದಾಗ ಲೈಫ್ ಕೂಡ ಸ್ಲೋಲಿ ಬ್ಯೂಟಿಫುಲ್ ಸುಂದರವಾಗಿ ಕಾಣುತ್ತದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಬಹುಶಃ ಈ ವಿಡಿಯೋ ಯಾರಾದರೂ ಮನಸ್ಸಿನಲ್ಲಿ ಪೀಸ್ ಕೊಡ್ಬೋದು. ಧನ್ಯವಾದಗಳು.